ಈಗ ರಘುನಂದನ ರಾಜೋಳಿರವರು ಮಾತಾಡಬೇಕು ಅಂತ ಕೋರ್ತಾನೆ. ಅವರು ಈ ಗ್ರಂಥದ ಪ್ರಕಾಶಕರು, ಅವರ ಅನಿಸಿಕೆ ಹಂಚ್ಕೋಬೇಕು ಅಂತ ಕೇಳ್ಕೊತೇನೆ. ಎಲ್ಲರಿಗೂ ನಮಸ್ಕಾರ. ವೇದಿಕೆ ಮೇಲಿರೋ ಎಲ್ಲ ಗಣ್ಯರಿಗೂ ನಮಸ್ಕಾರ. ಆಮೇಲೆ ನನ್ನ ಸ್ನೇಹಿತರಾದ ಬಂದಿರೋಂಥ ಮಹಾದೇವಪ್ಪ ಅವರು, ಪ್ರಕಾಶ್ ಅವರು, ಮತ್ತು ಶಾಂತರಾಜ್ ಅವರು, ಶಶಿಧರ್ ಅವರು, ಸಂತೋಷ್ ಅವರು, ಮತ್ತು ನನ್ನ ಎಲ್ಲ ಬಂಧುಗಳೆಲ್ಲ ನನಗೆ ಈ ಕಾರ್ಯಗಳಿಗೆ ಸಹಕಾರ ಕೊಟ್ಬಿಟ್ಟು ಒಂದು ಹುಮ್ಮಸ್ಸನ್ನು ಕೊಟ್ಬಿಟ್ಟು ತುಂಬುತ್ತಾ ಇದ್ದು ನನಗೆ ಇಂಥ ಕಾರ್ಯಕ್ರಮಗಳು ಮಾಡೋದಕ್ಕೆ ಪ್ರೋತ್ಸಾಹ ಕೊಡ್ತಾ ಇರೋದಕ್ಕೆ ನಾನು ತುಂಬ ಅವ್ರಿಗೆ ಆಭಾರಿಯಾಗಿದ್ದೇನೆ. ಹಾಗೆ ನಾನು ಸ್ವಲ್ಪ ಮಿತು ಭಾಷೆ, ನನ್ನ ಹತ್ರ ಮಾತುಗಳು ಕಡಿಮೆ, ಹಾಗಾಗಿ ಎಲ್ಲನೂ ನಮ್ಮ ಮಿಸ್ಸಸ್ಗೆ ಬಿಟ್ಬಿಟ್ಟಿದ್ದೀನಿ, ಅವರೇ ಮಾತಾಡಲಿ ಅಂತ. ಹಾಗಾಗಿ ಈ ನನ್ನ ಕಾರ್ಯಕ್ರಮಕ್ಕೆ ಬಂದಿರೋಂಥವ್ರು ಎಲ್ಲರಿಗೂ ಈ ಸಹಸ್ರಾಜ ಮಹಾರಾಜರು, ದತ್ತಾತ್ರೇಯ ಗುರುಗಳು ಈ ಪುಸ್ತಕದ ಮುಖಾಂತರ ಮನೆ ಮನೆಗೂ ತಲುಪಿಬಿಟ್ಟು ಎಲ್ಲರಿಗೂ ಯಶಸ್ಸು ಸಿಗಲಿ, ಒಳ್ಳೆಯದಾಗಲಿ ಅಂತ ಹೇಳ್ಬಿಟ್ಟು ಬಯಸ್ತಾ ನನ್ನ ಎರಡು ಮಾತುಗಳನ್ನು ಮುಗಿಸ್ತೀನಿ. ರಘುನಂದನ್ ಅವರು ಇಬ್ಬರೂ ಸಹ ಈ ಒಂದು ಕ್ರೆಡಿಟ್ ಸಂಪೂರ್ಣ ಅವರಿಗೆ ಹೋಗುತ್ತೆ. ರಘುನಂದನ್ ಅವರು ಹಗಲಿರುಳು ಶ್ರಮಿಸಿದ್ದಾರೆ ಈ ಗ್ರಂಥಕ್ಕೆ. ಅವರ ಒಂದು ಬಿಸ್ನೆಸ್ ಮಧ್ಯದಲ್ಲೂ ಕೂಡ ಪ್ರತಿನಿತ್ಯ ಅವರು ಫೋನ್ ಮಾಡೋರು, ಅಪ್ಡೇಟ್ ತಗೊಳ್ಳೋರು, ತುಂಬ ಒಂದು ಪರಿಶ್ರಮ ಪಟ್ಟಿದ್ದಾರೆ. ಆದ್ದರಿಂದ ಈ ಒಂದು ಏನೋ ನನಗೆ ಅವ್ರಿಗೆ ಒಂದು ಕೃತಜ್ಞತೆ ಸಲ್ಲಿಸಬೇಕು ಅಂತ ಅನ್ನಿಸ್ತು. ಆದ್ದರಿಂದ ರಘುನಂದನ್ ಅನ್ಯತಾ ಭಾವಿಸಬಾರ್ದು. ಗಾಯತ್ರಿ ಅವ್ರಿಗೂ ವಿಶೇಷ ಅಭಿನಂದನೆಗಳನ್ನ ಈ ಸಂದರ್ಭದಲ್ಲಿ ನಾನು ಸಲ್ಲಿಸ್ತೀನಿ.